ಎಲ್ಲರಿಗೂ ಅನುಭವದ ಮಾತುಗಳನ್ನು ನಾವೆಲ್ಲರ ಮುಂದೆ ಇಟ್ಟಿದ್ದಾರೆ. ಶ್ರೀಲಕ್ಕನಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಸೇವಾ ಕೇಂದ್ರದ ಪರವಾಗಿ ಭಾವನಾತ್ಮಕವಾಗಿ ಹೇಳದೆ, ಲಿಂಗಪ್ಪನವರು ಬಹಳ ವಿಶೇಷ ಮಗು, ಅಣ್ಣನೇ ಮಗು, ರಾಮನಿಗೆ ಬಹಳ ಪ್ರಿಯವಾದಂಥ ಮಗು, ಬಹಳ ಸೇವಾದಾರಿ ಮಗು. ಏಕೆಂದ್ರೆ ಅಂದು ಈಗ ಅವರ ಲೆಕ್ಕ ಹೇಳಿದ್ರೆ ಎಲ್ಲರೂ ಕೂಡ ಅನುಕೂಲಗಳಿದೆ, ಅವಕಾಶಗಳಿದೆ, ಸಾಕಷ್ಟು ಸಹಯೋಗಗಳು. 50 ವರ್ಷಗಳ ಸತತವಾದ ಒಂದು ಇಡೀ ಪರಿವಾರ, ಅವರ ಒಂದು ಲೌಕಿಕದ ಮಕ್ಕಳು ಬಹಳ ಪುಟ್ಟ ಮಕ್ಕಳನ್ನ ಇಟ್ಕೊಳ್ತಾ ಅಕ್ಕವರು ಲೌಕಿಕರ ಟೀಚರ್ ಆಗಿರುವ ಪುಷ್ಪಕ್ಕ ಇವತ್ತು ನಮ್ಮ ಮುಂದೆ ಇಲ್ಲ. ಸ್ಥೂಲವಾಗಿ ಸಂದರ್ಭದಲ್ಲಿ ಚಿಕ್ಕಮಕ್ಕಳುಗಳೇ ಅವರಿಗೆ ಸಾಮಾನ್ಯರು ಜ್ಞಾನ ಕೊಟ್ಟಿರುವಂತರಲ್ಲ, ಏನು ಇವತ್ತು ಇಡೀ ವಿಶ್ವದಲ್ಲಿ ಸೇವೆಯನ್ನ ಸಲ್ಲಿಸಿದರೆ ನಮ್ಮ ಮೃತ್ಯುಂಜಯನವರು ಅಥವಾ ಬಲನಣ್ಣವರು, ಅವರಿಂದ ಇವರೆಲ್ಲರೂ ಕೂಡ ಅಲೌಕಿಕದ ಒಂದು ಜನ್ಮವನ್ನ ಪಡೆದಿರುವಂತ ವಿಶೇಷ ಅನನ್ಯ ಮಗು ಲಿಂಗಪ್ಪನವರು. ಆ ಒಂದು ಬಹಳ ವರ್ಷಗಳು ಅವರು ಕೂಡ ಲೌಕಿಕದ ಒಂದು ಕಾರ್ಯವನ್ನ ಮಾಡ್ತಾ, ಲೌಕಿಕದ ಸೇವೆಯನ್ನ ಮಾಡ್ತಾ, ಲೌಕಿಕದ ಮಕ್ಕಳನ್ನು ಸಹ ಪಾಲನೆ ಮಾಡ್ತಾ, ಅದರ ಜೊತೆಗೆ ಅಲೌಕಿಕ ಒಂದು ಸೇವೆಯೂ ಕೂಡ ಬಹಳ ಪ್ರೀತಿಯಿಂದ ತಪ್ಪಲಾಗಿದಂತ ಲಿಂಗಪ್ಪನವರು ಮತ್ತು ಪುಷ್ಪಕ್ಕ ಇಷ್ಟು ಒಂದು ಅಲೌಕಿಕ ಜನ್ಮದಲ್ಲಿ ಬಾಬನ ಒಂದು ಕೈಯನ್ನ ಹಿಡಿದು ಬಾಬನ ಒಂದು ಸೇವೆಯನ್ನ ಮಾಡಿ ಇಷ್ಟೆಲ್ಲ ಒಂದು ಅದ್ಭುತ ಜೀವನವನ್ನ ಪುಷ್ಪಕ್ಕವರು ಬಹಳ ವರ್ಷಗಳು ಚಿಕ್ಕಮಗಳೂರು ಕಾರಣಾಂತರ ಅವರ ಮಕ್ಕಳು ಇಲ್ಲಿ ಬಂದರು. ಅವ್ರ ಮಕ್ಕಳು ಬರೋ ಕಾರಣ ಮಕ್ಕಳು ಮತ್ತೆ ಅಣ್ಣವರು ಇಬ್ಬರು ಸಹ ಇಲ್ಲಿ ಒಂದು ಸೇವೆ ನಮ್ಮ ವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಬಂದು 27 ವರ್ಷಗಳಿಂದನೂ ಕೂಡ ಈ ಒಂದು ಸೇವಾ ಕೇಂದ್ರದಲ್ಲಿ ಮುಖ್ಯಸ್ಥರಾಗಿ ಅವರೇ ಮೊದಲಿನ ಒಂದು ಹೆಚ್ಚು ಅವರ ಒಂದು ಶರೀರದ ವಯಸ್ಸು 86 ವರ್ಷ, ಅಲೌಕಿಕದ ಜೀವನ 50 ವರ್ಷ ಅನ್ನೋರ ತಿಳ್ಕೊಳ್ಳಿ. ಅವರಷ್ಟು ಆ ಜೀವನದ ಏರು ಬೇರು, ಕಹಿಘಟನೆ, ಸಿಹಿಘಟನೆ ಎಲ್ಲವನ್ನೂ ಕೂಡ ಪಾಸ್ ಮಾಡಿ ಇವತ್ತು ಇಂಥ ಒಂದು ಜೀವನದಲ್ಲಿ ನಡೆದು ಬಂದಿದ್ದೊಂದಿಗೆ ಅದು ಬಾಬುರ ಒಂದು ಕೊಡುಗೆ, ಬಾಬುರ ಒಂದು ಆಶೀರ್ವಾದ, ಬಾಬುರ ಒಂದು ಸದಾಕಾಲ ಸಹಯೋಗ ಇರುವಂತ ಲಿಂಗಪ್ಪನವರು ಈ ದಿನ ಇಂಥ ಒಂದು ಅಲೌಕಿಕ ಜೀವನವನ್ನ ಸಾಗಿಸಿ ಬಂದಂತವರು. ಆದರೆ ಕಾರಣಾಂತರ ಮಕ್ಕಳು ಪರಿಣಾಮಗಳಿಗೆ ಹುಷಾರಿರಲಿಲ್ಲ, ಆಗಿದ್ದು ಮನೆ ತುಂಬ ಒಳ್ಳೆಯದಲ್ಲಿ ಅಣ್ಣವರು ಜನವರಿ ಈ ಒಂದು ಸೇವಾ ಕೇಂದ್ರದ ವಿಶೇಷತೆ ಅಂದ್ರೆ ಜನವರಿ 1ರಿಂದ 31 ತಾರೀಕು ಸತತವಾಗಿ ಒಂದು 78 ಜನ ತಪಸ್ಸು ಮಾಡುವಂತ ಸೇವಾ ಕೇಂದ್ರ ಇಬ್ಬರೇ ಅಷ್ಟೇ ಎಂದು ಇದಕ್ಕೆ ಮೂಲ ಬೀಜ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಲಲಿತಗಳನ್ನ ಸ್ಮರಿಸಬೇಕು, ನೆನಪು ಮಾಡಬೇಕು. ಅವರಿಗೆ ನಾವು ಶಕ್ತಿಯ ವೈಬ್ರೇಷನ್ ಕೂಡ ನಾವು ಎಲ್ಲಿದ್ರೂ ಕೂಡ ನಮ್ಮ ಜೊತೆ ಇಲ್ಲಿ ಸಹಯೋಗಿಯಾಗಿವೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅಕ್ಕವರು ಬಹಳ ತಪಸ್ವಿ, ಲಲಿತಗಳು ಬಹಳ ಒಳ್ಳೆ ಸೇವಾಧಾರಿ, ಒಳ್ಳೆ ತ್ಯಾಗಮೂರ್ತಿ, ತ್ಯಾಗಮಯಿ ಅಂತ ಒಂದು ಸೇವೆ ಮಾಡಿ ಇನ್ನು ಮುಂದಿನ ಒಂದು ಸೇವೆ ಮಾಡಲಿಕ್ಕೆ ಬಾಬಾ ಅವರನ್ನ ಬೇಗ ಅವರ ಹತ್ರ ಸೇವೆಗಾಗಿ ಕರೆದಿದ್ದಾರೆ. ಎಲ್ಲರೂ ಹೋಗಿಲ್ಲ, ನಮ್ಮ ಜೊತೆನಲ್ಲೇ ಇದ್ದಾರೆ. ಅಂತ ಒಂದು ಸೇವಾ ಕೇಂದ್ರ ಇವತ್ತು ಇಷ್ಟೊಂದು ಒಂದು ಅದ್ಭುತವಾದಂತಹ ಜಾಗ ಕೊಡ್ಲಿಕ್ಕೆ ಮೂಲ ಬೀಜನೇ ತಪಸ್ಸಿನ ಬೀಜ ಲಲಿತಕ್ಕವರೇ. ಸೆಕೆಂಡ್ ಎಲ್ಲರೂ ಮಾಡಿರ್ಬೋದು, ಆದರೆ ಈ ಸಂದರ್ಭದಲ್ಲಿ ಲಲಿತಕ್ಕವರನ್ನ ಬಹಳ ಸ್ಮರಿಸಬೇಕು. ಅಂತ ಒಂದು ಸೇವಾ ಕೇಂದ್ರದಲ್ಲಿ ಎಲ್ಲರೂ ಈಗ ಕೆಲವರು ಹೇಳ್ತಾರೆ, ನಮ್ಮ ಅಕ್ಕಂದಿರು ಎಲ್ಲರೂ ಕೂಡ ಶೋಭಕ್ಕ ಮತ್ತೆ ಜಯಶಂಕರ್ ಕೆಲವರೆಲ್ಲ ಹೇಳ್ತಿರ್ತಾರೆ, ಆ ಕಡೆ ನಾವಿಷ್ಟು ಕಠಿಣವಾಗಿ ಬದುಕಬೇಕು, ಕಠಿಣವಾಗಿ ಈ ಒಂದು ಮಾರ್ಗದಲ್ಲಿ ನಡಿಬೇಕಂದ್ರೆ ಲಲಿತಕ್ಕರ ಒಂದು ಪಾಲನೆ, ಲಲಿತಕ್ಕರ ಒಂದು ಕಠಿಣವಾದಂತ ಒಂದು ನಿಯಮಗಳಿಗೆ ನಮಗೆ ಒಂದು ಬೇರನ್ನ ಬೆಳೆಸಿದಂತವರು ಲಲಿತಕ್ಕ ಅಂತೇಳಿ. ಆ ಕಾರಣ ಇವತ್ತು ಆ ಬೇರು ಇವತ್ತೇನಾಗಿದೆ, ವೃಕ್ಷವಾಗಿ ನಿಂತಿದೆ ನಮ್ಮೆಲ್ಲರ ಸಮ್ಮುಖದಲ್ಲಿ. ಅದಕ್ಕೆ ಕಾರಣ ಲಲಿತಕ್ಕವರೇ. ಆ ಕಾರಣ ಇಂಥ ಒಂದು ಸೇವಾ ಕೇಂದ್ರದಲ್ಲಿ ಇದ್ದಂತ ಸೇವೆ ಮಾಡಿ ಅದ್ರ ಜೊತೆಗೆ ಮೂಲ ಬೀಜ ಅಣ್ಣವರು ಮತ್ತೆ ಅಕ್ಕವರು, ದೊಡ್ಡಕ್ಕವರು ಮತ್ತೆ ಮನೆಯಪ್ಪಣ್ಣವರು ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಸ್ಮರಿಸ್ತಾ
ಇಂಥ ಒಂದೆಲ್ಲ ಸೇವೆಗಳಿಗೆ ಅವರು ಬಹಳ ಶ್ರಮಿಸಿದಂಥವ್ರು, ತಪಸ್ಸು ಮಾಡಿದಂಥವ್ರು, ಸೇವೆಯನ್ನ ವಿಸ್ತಾರವಾಗಿ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಬಹಳ ಹಣಕರ್ತರು. ಅಂತ ಒಂದು ಸೇವಾ ಕೇಂದ್ರದಲ್ಲಿ ನಮ್ಮ ಲಿಂಗಪ್ಪಣ್ಣವರಿಗೆ ಜನವರಿ 1ರಿಂದ 31ವರೆಗೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಭಾರ ಇಳಿಸುವಂತ ಒಂದು ಸೇವಾಧಾರಿ ನಮ್ಮ ಲಿಂಗಪ್ಪಣ್ಣವರು. ಎಷ್ಟು 86 ವರ್ಷ ಆಗಿದ್ರು ಬೆಳಿಗ್ಗೆ ಬಂದು ಕಸ ಉಸಿ, ನೀರಾಕಿ, ಚೇರಾಕಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಯೋಗ ಮಾಡಲಿಕ್ಕೆ ಸಹಯೋಗ. ರಾತ್ರಿ ಬೆಳಿಗ್ಗೆ 2 ಗಂಟೆ 2:30 ಸೇವಾ ಕೇಂದ್ರಕ್ಕೆ ಬಂದು ಬಾಗಿಲು ತೆಗೆದು ಯಾರ ನಿಮಗೆ ನೀವೇ ಏನು ನೋಡ್ಕೋಬೇಕು, ನಮಗೆ ನಾವೇ ನೋಡ್ಕೊಳ್ಬೇಕು, ಆ ರೀತಿ ನಾವು ಮಾಡಲಿಕ್ಕೆ ಸಾಧ್ಯವಾ ಅಂತ ಹೇಳಿ. ಆದ್ರೆ ಲಿಂಗಪ್ಪಣ್ಣವರು ಇಂಥ ಒಂದು ಒಳ್ಳೆ, ಏಕೆಂದ್ರೆ 70 ಜನ ಕುಳಿತು ತಪಸ್ಸು ಈ ರೀತಿ ಸೇವೆ ಮಾಡ್ತಾ ಇದ್ರು. ಅವರ ಕಾರಣಾಂತರ ಅವರಿಗೆ ದೇಹದ ಒಂದು ಸ್ವಲ್ಪ ಹೆಬ್ಬೆರಳ ಭಾಗ ಈ ಗಾಳಿ ನಡೆಯುತ್ತೆ, ಸ್ವಲ್ಪ ಏರುಪೇರಾದ ಬೀಳುತ್ತೆ. ಹಾಗೆ ದೇಹ ಅನ್ನುವಂಥದ್ದು ಕೂಡ ಅವರು ಜಾಸ್ತಿ ಉಮಂಗ, ಉಲ್ಲಾಸ, ಉತ್ಸಾಹ ಹೆಚ್ಚಿನ ರೀತಿ ಸೇವೆ ಮಾಡ್ತಾ ಬಂದರು. ಆದರೆ ವಯಸ್ಸಲ್ಲ, ಗಾಡಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ಕಾರಣ ಅವರಿಗೆ ಸ್ವಲ್ಪ ಶಾರೀರಿಕವಾಗಿ ಒಂದು ತಿಂಗಳಿಂದ ನಾವು ಆಗ ನೋಡಿದ ಲಿಂಗಪ್ಪಣ್ಣವೇ ಬೇರೆ, ಈಗ ನೋಡಿದ ಲಿಂಗಪ್ಪ ನೋಡಿ ಅವರೆಲ್ಲ ಇಷ್ಟು ಬದಲಾವಣೆ ಆಗ್ಬಿಟ್ಟಿರಲ್ಲ ಅಂತ ಹೇಳಿ. ಆ ರೀತಿ ಅವರು ದೇಹದ ಸ್ವಲ್ಪ ಪ್ರಾಬ್ಲಮ್ ಆಗಿ ಈ ಒಂದು ಸಂದರ್ಭದಲ್ಲಿ 50 ವರ್ಷ ಈ ಒಂದು ಅಲೌಕಿಕ ಜೀವನವನ್ನ ಸಾಗಿಸಿ ಬಂದಿದ್ದು. ಈಗ ಶರೀರ ಈಗಲೂ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದು ಸೇವೆ ಮಾಡಲಿ, ಸಂಘದಿಂದ ಇರೋವರೆಗೂ ಕೂಡ ಒಳ್ಳೆ ರೀತಿ ಇರಬೇಕು ಅನ್ನುವಂಥದ್ರಿಂದ ನೀವೆಲ್ಲರ ಶಕ್ತಿ, ಸಹಯೋಗ, ಪ್ರೀತಿ, ಆಶೀರ್ವಾದ ನಿಮ್ಮೆಲ್ಲರಿಗೂ ಸೇರಿ ಲಿಂಗಪ್ಪಣ್ಣವರಿಗೆ ಅವೆಲ್ಲ ದಾರಿ. ಯಾಕೆಂದ್ರೆ ಇನ್ನೂ ಹೆಚ್ಚು ಸೇವೆ ಮಾಡಿ ನಮ್ಮ ವಿತರಣೆ ಕುರಿತು ಕನಸು ಇವತ್ತು ಮನಸ್ಸಿತ್ತು, ಕನಸಾಯಿತು, ಇವತ್ತು ನನಸೇ ಆಗ್ಬಿಡ್ತು ಅಂದಾಗ ಇಷ್ಟು ತುಂಬ ಶ್ರಮ ಹೆಚ್ಚು ಇವರು ಮತ್ತೆ ನಮ್ಮ ಸಿದ್ಧಿಂಗನವರು ಅವರ ರೀತಿ ಇಬ್ಬರು ಕೂಡ ಅಣ್ಣ ತಮ್ಮಂದಿರು, ನಾವು ಅಕ್ಕ ಬೆಕ್ಕ ಅಂತ ಹೆಸರಿಟ್ಟಿದ್ವಿ. ಅವರು ಕೂಡ ರಾಮ ಲಕ್ಷ್ಮಣ ಇದ್ದಂತೆ. ಅಷ್ಟು ಎಲ್ಲಿ ಹೋದ್ರು ಕೂಡ ಒಂದು ಒಳ್ಳೆ ಸೇವೆಯಲ್ಲಿ ಅವರಿಬ್ಬರು ಕೂಡ ಜೊತೆಯಾಗಿ ನಮ್ಮ ಪರಿಮಳಕ್ಕವರಿಗೆ ಮತ್ತೆ ಇಲ್ಲಿನ ಎಲ್ಲ ಸೇವಾದಾರಿ ಅಕ್ಕಂದರಿಗೆ ಒಳ್ಳೆ ಸಹಯೋಗಿಯಾಗಿರುವಂತ ಸೇವಾದಾರಿ ಆತ್ಮಕ್ಕೆ ನೀವೆಲ್ಲ ಮತ್ತೊಮ್ಮೆ ಎಲ್ಲರೂ ಆಶೀರ್ವಾದಿಸ್ತಾ ಬಾಬಾದಿಂದ ಸಂಕಲ್ಪ ಮಾಡಿ ಅವರ ದೇಹ ಇನ್ನೂ ಹೆಚ್ಚು ಬೇಗ ಚೇತರಿಕೆ ಆಗಲಿ, ಇನ್ನೂ ಒಳ್ಳೆ ರೀತಿ ಸೇವೆ ಆಗಲಿ ಅಂತ ನಾವೆಲ್ಲ ಹೇಳ್ತಾ ಈ ಸಂದರ್ಭದಲ್ಲಿ ಅಣ್ಣವರಿಗೆ ನಿಮ್ಮೆಲ್ಲರ ಕಡೆಯಿಂದ ಆಶೀರ್ವಾದವನ್ನ ಹೇಳ್ತಾ ಇದ್ದೀವಿ. ಓಂ ಶಾಂತಿ.